ಅಫಜಲ್ಪುರ ಪಟ್ಟಣದ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ 2000 ಮತ್ತು 2001ನೇ ಸಾಲಿನ 10ನೇ ತರಗತಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಮಹಾಂತೇಶ್ವರ ವಿದ್ಯಾವರ್ಧಕ ಶಾಲೆ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮದ ಅಂಗವಾಗಿ ವಿದ್ಯೆ ಕಲಿಸಿದ ಗುರುಗಳಿಗೆ ಪಟ್ಟಣದ ಶ್ರೀ ಮಳೇಂದ್ರ ಶಿವಾಚಾರ್ಯ ಮಠದಿಂದ ಮಹಾಂತೇಶ್ವರ ಕಾಲೇಜಿನ ಆವರಣದವರೆಗೂ ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು 25 ವರ್ಷಗಳ ಬಳಿಕ ಹಳೆ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸ ಸಂಗತಿ. ವಿದ್ಯೆ ಕಲಿಸಿದ ಗುರುಗಳು ಹಾಗೂ ಜನ್ಮ ನೀಡಿದ ತಂದೆ ತಾಯಿರ ಋಣ ಸ್ಮರಿಸುವ ಕಾರ್ಯಕ್ರಮ ವಿದ್ಯಾರ್ಥಿಗಳು ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ನಂತರ ಮಾತನಾಡಿ ಶಾಸಕ ಎಂ.ವೈ. ಪಾಟೀಲ್ 2001ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಒಗ್ಗೂಡಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸ ತಂದಿದೆ. ಇಂತಹ ಕಾರ್ಯಕ್ರಮಗಳು ಇತರ ಹಳೆಯ ವಿದ್ಯಾರ್ಥಿಗಳಿಗೂ ಪ್ರೇರಣೆಯಾಗಲಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ 25 ವರ್ಷಗಳ ಬಳಿಕ ಒಂದೆಡೆ ಸೇರಿದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಇದೇ ವೇಳೆ ಹಳೆಯ ವಿದ್ಯಾರ್ಥಿಗಳು ಶಾಲಾ ದಿನಗಳನ್ನು ನೆನಪುಗಳನ್ನು ಮೆಲುಕು ಹಾಕಿ ಪರಸ್ಪರ ಆತ್ಮೀಯರಾಗಿ ಬೆರೆತು ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸಹಾಯಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಗುರುಶಾಂತ್ ಕೂಗಾರ್ ಹಾಗೂ ಶ್ರೀಮತಿ ಮಂದಾಕಿನಿ ಬಂಡೆ ನಿರೂಪಿಸಿದರು. ಚನ್ನೂರಿ ಚಂಗೆರೆ, ಆರ್ಜ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಎರಡನೇ ದಿವಸ ಒಂದು ಹೊತ್ತ ನೀವು ಏನದಂದ್ರ ಒಂದು ಬ್ಯಾಂಕಿಗೆ ಜಮಾ ಮಾಡ್ಕೊಳ್ಳೋದು ಹೋಗ್ಬೇಕಾಗ್ಯದ. ನಾಳೆ ಎರಡನೇ ದಿವಸ ಏನದಂದ್ರ ಇಷ್ಟು ಅಮೌಂಟ್ ಬಂದು ಯಾಕೆ ಲೇಖಕ ಅಲ್ಲಿ ಹೋಗಿ ಆ ಬ್ರೆಂಚಿನ ಹೋಗಿ ನಿಂತರು ನಾನು ಒಂದು ಸಲ ಹೇಳಿನಿ, ಲೇಟ್ ಮಾಡಿದ್ರೆ ಯಾರು ತಪ್ಪೋಗ ಅಂತ ಹೇಳಿದ್ರು. ಆದ್ರೂ ಕೂಡ ಲೇಟ್ ಮಾಡ್ತೀನಿ ಅಂತಂದ್ರೆ ಯಾಕ ನೀವು ಹೋಗಿ ಅದೇ ಲಾಸ್ಟ್ ಬೆಂಚ್ ಹೋಗ್ಬೇಕು. ಹೌದು, ಕ್ಲಾಸ್ ಇಷ್ಟ ಮಾಡ್ಬೇಡಿ ನೀವು. ಎರಡನೇ ದಿವಸ ಇಷ್ಟು ಅಮೌಂಟ್ ಆಗ್ಯದ, ಬ್ಯಾಂಕಿಗೆ ಜಮಾ ಮಾಡಬೇಕಾಗ್ಯದ. ವರ್ಷದಾಗ ಏನಂತ ಬರೀಬೇಕು? ನೋಡ್ಬೋದು 10 ಏನಾಗ್ತದೆ ಇದು 10:9 ಇದು 10:6 ಅಲ್ಲ. ಒಂದರ ಮುಂದೆ 9 0 ಅಂದ್ರೆ ಬ್ಯಾಂಕಿಗೆ ಜಮಾ ಮಾಡ್ಬೇಕಾದ್ರೆ ವರ್ಷದ ಬರೀಲೇಬೇಕಲ್ಲ. ವರ್ಷದಾಗ ಏನಂತ ಬರೀಬೇಕಂತ ಗೊತ್ತಾಗಲ್ಲ. ಹೇಳ್ರಿ, ಬಿಲಿಯನ್ ಅಂತ ಬಿಲಿಯನ್ ಅನ್ಬೋದು, ಮ್ಯಾಲಿಂದು ಮಿಲಿಯನ್ ಅನ್ಬೋದು. ಅದು ಮಿಲಿಯನ್, ಇದು ಬಿಲಿಯನ್. ವರ್ಷದ ಬರೀಬೇಕಾದ್ರೆ ಬಿಲಿಯನ್ ಬರೀರಿ. ಇನ್ನೊಂದು ಏನು ಬರೀಬೇಕು? 100 ಕೋಟಿ. ಅದು ವ್ಯವಹಾರ ಮಾಡ್ಯಾನ ಗೊತ್ತಾಗ. ಇನ್ನು ನೆಕ್ಸ್ಟ್ ಏನಂದ್ರ ಒಂದು 12 0. ಇನ್ನೊಮ್ಮೆ ನೀವು ಯಾವ ರೀತಿ ಮಾಡಬೇಡ್ರಿ, ನೀವು ಕೂಡ ಲೇಟ್ ಮಾಡಬಾರದಿಲ್ಲ. ಒಂದು ಮುಂದೆ ಇಷ್ಟು 0 ಅವ, 12 0 ಅವ. ಆದರೂ ಬ್ಯಾಂಕಿಗೆ ಜಮಾ ಮಾಡೇಬೇಕು. ಏನಂತ ಮಾಡ್ತೀರಿ ಜನ? ಟ್ರಿಲಿಯನ್. ಮತ್ತೆ ಟ್ರಿಲಿಯನ್ ಬಿಟ್ಟು ಮತ್ತೆ ಯಾವ್ದು ವರ್ಷ ಬರಬೇಕು? 1 ಲಕ್ಷ ಕೋಟಿ. ಇದೇ ಗೊತ್ತಾಗ್ತದ. ಬಿಡಿ 10 100 1000 ಯಾವಾಗಲೂ ಅವ್ರು ಲೇಟ್ ಮಾಡೇ ಬರ್ತಾರ. ಯಾರಿಗೆ ಕ್ಲಾಸಿನ ಕೇಳೋದಿಲ್ಲ, ಏನಿಲ್ಲ. ಇದೇ ರೀತಿ ಮಾಡ್ಕೊಂಡು ಬರ್ತಾರ ಅವರು. ಅವ್ರ ಪನಿಷ್ಮೆಂಟ್ ಇದೆ. ಅವ್ರಿಗೆ ಆಫೀಸ್ ಕಳಿಸಿ ಪನಿಷ್ಮೆಂಟ್ ಕೊಡ್ತೀವಿ. ಇದು ನಮ್ಮೆಲ್ಲ ಹಿರಿಯರು, ನಮ್ಮ ಗುರುಗಳು, ಗುರು ಮಾತೆಯರು ಭಾಳ ಸಂತೋಷ ಆಗ್ಯಾರ. ಇವತ್ತಿನ ದಿವಸ ನಮ್ಮ ಕೈಯೊಳಗೆ ಕಲ್ತವ್ರು.
ನಮ್ಮ ಕೈಯಲ್ಲಿ ಕಲ್ತವ್ರು ಇವತ್ತಿನ ದಿವಸ ನಮ್ಮನ್ನು ಕರ್ಕೊಂಡು 4-5 ಗಾಡಿಯನ್ನು ಮಾಡಿ ತಾವೆಲ್ಲ ನಡ್ಕೋತ ಹೋಗುತ್ತರು ನೋಡಿ ಅವ್ರಿಗೆ ಎಷ್ಟು ಸಂತೋಷ ಆಗಿರ್ತಂದ್ರೆ ಅವರು ಇಲ್ಲಿದಾರೋ ಎಲ್ಲಿದಾರೋ ಅಂತ ಅವ್ರಿಗೆ ಕೂಡ ಗೊತ್ತಾಗಿಲ್ಲ. ಆ ರೀತಿ ಸಂತೋಷ ಇವತ್ತಿನ ದಿವಸ ಇವೆಲ್ಲ ಗುರುಗಳಿಗೆ ಆಗ್ಯದ. ನಮ್ಮ ಸದಾಶಿವ ಮೇತ್ರಿ ಅವರು ಹೇಳಿದ್ರು, ಆಗಿನ ಕಾಲದೊಳಗೆ ನಮ್ಮ ಏನು ನಿಮ್ಮೆಲ್ಲ ಗುರುಗಳ ಕಲ್ಸರಲ್ಲ, ಅವ್ರು 25 ವರ್ಷ ಆಯ್ತು ನಿಮಗೆಲ್ಲ ಆ ಬ್ಯಾಚ್ ಇದೆಯಲ್ಲ ನಮ್ಮ ಗುರುಗಳು, ನಿಮ್ಮ ಗುರುಗಳ ಬ್ಯಾಚ್ ಅಷ್ಟೇ ಎಷ್ಟು ಕರೆಕ್ಟ್ ಬ್ಯಾಚ್ ಅದ ಅಷ್ಟೇ ಕರೆಕ್ಟ್ ಬ್ಯಾಚ್ ನೀವು ಕೂಡ ಇದ್ದೀರಿ ಅಂತ ನಮ್ಮ ಸದಾಶಿವ ಮೇತ್ರಿ ಹೇಳ್ಯಾರ. ಜೀವನದೊಳಗೆ ಯಾವುದೂ ಶಾಶ್ವತವಾದದಲ್ಲ, ಧನವೂ ಶಾಶ್ವತವಾದದಲ್ಲ, ಯೌವನ ಕೂಡ ಶಾಶ್ವತವಾದದಲ್ಲ, ಕನಕಾದಿಗಳು ಕೂಡ ಶಾಶ್ವತವಾದದಲ್ಲ. ಯಾವುದು ಶಾಶ್ವತ ಅಂತಂದ್ರೆ ನಾವು ಎಲ್ಲಿ ತನಕ ಬದುಕ್ತೀವಿ ಅಲ್ಲಿ ತನಕ ಒಳ್ಳೆ ಕೆಲಸ ಮಾಡೋದೇ ಅದೇ ಶಾಶ್ವತ ಆಗಿ ಉಳಿತೇವ ಮಾತನ್ನ ಈ ವೇದಿಕೆ ಮುಖಾಂತರ ನಿಮ್ಗೆಲ್ಲ ತಿಳಿಸಿ, ಇದೆಲ್ಲ ಇವತ್ತಿನ ದಿವಸ ನೀವೆಲ್ಲ ಸುಮಾರು 25 ವರ್ಷ ಬೆಳಕು ಭೇಟಿಯಾಗಿರಿ. ಎಷ್ಟೋ ಜನ 25 ವರ್ಷ ಆಯ್ತು ಅವ್ರ ಮುಖಲೇ ನೋಡಿಲ್ಲ ನೀವು. ಇವತ್ತಿನ ದಿವಸ ಅವ್ರ ಮುಖವನ್ನು ಎಲ್ಲರೂ ಇವತ್ತು 2000 ಅಂದರೆ 2000 ಮತ್ತು 2001ನೇ ಇಸ್ವಿಯನ್ನು ಇವತ್ತಿನ ದಿವಸ ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ ಇದು. ಇದಕ್ಕೆ ಏನಂತಾರೆ ಅಂದರೆ ಇದು ಮಧುರ ಕ್ಷಣ ಅಂತಂದ್ರೂ ಕೂಡ ತಪ್ಪಾಗಿಲ್ಲ. ಹಿಂಗೆ ಸನ್ಮಾನಗಳು ಹಿಂಗೆ ಆಗಕತ್ತ ನೀವು ಯಾವಾಗ ಮಾತಾಡೋದು? ಕಲ್ಲವನ್ನು ಕಟೆದು ಮೂರ್ತಿಯನ್ನಾಗಿ ಮಾಡಿ ಸಮಾಜಕ್ಕೆ ಅರ್ಪಿಸುವಂಥ ಜ್ಞಾನ ಕೊಡುವಂಥ ಏನು ಕೆಲಸ ಯಾರ್ದಾಗಿತ್ತು ಅಂದರೆ ಶಿಕ್ಷಕರು ಆಗಿದೆ ಅಂತೇಳಿ, ಅದಕ್ಕೆ ಶಿಕ್ಷಕ ಗುರುವಿನ ಸ್ಮರಣೆ ಭಾಳ ಮಹತ್ವದ್ದಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಂತೆ ಇವತ್ತ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಬಳಗ ತಮ್ಮ ಕಾಲಕ್ಕೆ ಯಾರ್ಯಾರು ಗುರುಗಳು ತಮ್ಮನ್ನು ಕರೆಸಿದ್ದಾರೆ ಅವರಿಂದ ಆಶೀರ್ವಾದ ಪಡಿಬೇಕು, ಅವರಿಗೆ ಗೌರವ ಸೂಚಿಸಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಇವತ್ತು ಈ ಗುರುವಂದನ ಕಾರ್ಯಕ್ರಮ ಭಾಳಷ್ಟು ವಿದ್ಯಾರ್ಥಿಗಳು ಮಾಡ್ತಾ ಬಂದಿದ್ದು, ಈಗ 2020-21ರ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಕೂಡ ಅವಾಗ ವಿದ್ಯಾರ್ಥಿ ಇದ್ದರು, ಈಗ ಅವರು ಬೇರೆ ಬೇರೆ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಗುರುವಿನ ಸ್ಥಾನದಲ್ಲಿ ಬಂದು ಮುಟ್ಟಿದ್ದಾರೆ. ಅನೇಕರು ಇವತ್ತು ಅಧಿಕಾರಿಗಳಾಗಿದ್ದಾರೆ, ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಅವರು ಇವತ್ತು ತಮ್ಮ